ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ತುಮಕೂರಲ್ಲಿ ಒಂದು ಶಾಪಿಂಗ್ ಮಾಲ್ ಇದೆ, ಅದನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಆ ಶಾಪಿಂಗ್ ಮಾಲ್ ಹೆಸರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತೇಳಿ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೆಸರು ಮಂಜುಮಾ ಅಂತೇಳಿ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮನೆಗೆ ದಿನಬಳಕೆ ವಸ್ತುಗಳು ಏನೆಲ್ಲ ಇದೆ, ಏನೆಲ್ಲ ಬೇಕಾಗಿರ್ತದೆ ಮನೆಗೆ, ಅದೆಲ್ಲ ವಸ್ತುಗಳನ್ನು ಒಂದೇ ಒಂದು ಶಾಪಿಂಗ್ ಮಾಲಲ್ಲೇ ಸಿಗುತ್ತೆ. ಒಂದು ಬೆಂಕಿ ಪಟ್ಟಣದಿಂದ ಹಿಡಿದು ಒಂದು ಸೂಜಿ ಇದ್ದ ಹಿಡಿದು ಸಿಗುತ್ತೆ. ಎಲ್ಲೂ ಹೊರಗಡೆ ಹೋಗಂಗೆ ಇಲ್ಲ. ಆ ಶಾಪಿಂಗ್ ಒಳಗಡೆ ಹೋದರೆ ಅಕಸ್ಮಾತ್ ಶಾಪಿಂಗ್ ಮಾಡಬೇಕನ್ನಂಗೆ ಇಲ್ಲ. ಒಂದು ಸರಿ ಹೋಗಿ ಬನ್ನಿ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ರೋಡ್ ಸೈಡಲ್ಲೇ ಇದೆ. ಅಂತರಸಳ್ಳಿ ಬೈಪಾಸ್ ಇದೆಯಲ್ವಾ, ಅಲ್ಲಿಂದ ಸ್ವಲ್ಪ ಮುಂದೆಗಡೆ ಆಂಜನೇಯ ಟೆಂಪಲ್ ಇದೆಯಲ್ವಾ, ಆಂಜನೇಯ ಟೆಂಪಲ್ ವಿಗ್ರಹ ಅಂದರೆ ಶಿರಾ ಗೇಟ್ ಇದೆಯಲ್ವಾ, ಅಲ್ಲಿ ಅದೇ ರೋಡಲ್ಲೇ ಸ್ವಲ್ಪ ಮುಂದೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಆ ಅಡ್ರೆಸ್ಸು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತೇಳಿ, ಅಂದರೆ ಶಾಪಿಂಗ್ ಮಾಲ್ ಅಂತೇಳಿ. ದಯವಿಟ್ಟು ಒಂದೇ ಒಂದು ಸರಿ ಹೋಗಿ ಬನ್ನಿ. ಹೋಗಿ ನೋಡ್ಕೊಬರೋದಕ್ಕೂ ಯಾರೋ ದುಡ್ಡೇನು ಕೊಡೋ ಅಂಥ ಅವಶ್ಯಕತೆ ಏನಿಲ್ಲ. ಅವರೇನು ನಿಮ್ಮನ್ನ ಒಳಗಡೆ ದುಡ್ಡು ಕೊಟ್ಟೇ ಹೋಗ್ಬೇಕು ಅಂಬಂಗಿಲ್ಲ. ಒಳಗಡೆ ಪ್ರತಿಯೊಬ್ಬರನ್ನು ಬಿಟ್ಕೊಂತಾರೆ. ಅದರಲ್ಲೇನು ಎರಡು ಮಾತೇನಿಲ್ಲ. ನೋಡಿ, ತೋರಿಸ್ಕೊಡ್ತಾ ಇದ್ದೀನಿ. ದಿನಬಳಕೆ ವಸ್ತುಗಳು ಏನೆಲ್ಲ ಬೇಕಾದರೂ ಸಿಗುತ್ತೆ. ಒಂದು ಬಾಚಣಿಗೆ ಆಗ್ಬೋದು, ಒಂದು ಕ್ಲಿಪ್ ಆಗ್ಬೋದು, ಒಂದು ಬ್ಯಾಂಗಲ್ ಸ್ಟೋರಿಂದು ಒಡವೆ ವಸ್ತ್ರಗಳಾಗ್ಬೋದು, ಬಳೆಗಳಾಗ್ಬೋದು, ಮತ್ತು ಓಲೆಗಳಾಗ್ಬೋದು, ಸರ ಆಗ್ಬೋದು. ನೋಡಿ, ಯಾವ್ಯಾವ ಥರ ಇದೆ ಅನ್ನೋದು ಎಲ್ಲ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಯಾವ್ಯಾವ ಐಟಮ್ ಇದೆ, ಯಾವುದಿಲ್ಲ ಅನ್ನೋದು ಎಲ್ಲ ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಅಲ್ಲೊಂದು ಬಲೂನು ತಗಲಾಕಿರ್ತಾರೆ. ಆ ಬಲೂನ್ನುಗೆ 4 ಸರಿ ಅದನ್ನ ಶೂಟ್ ಮಾಡಬೇಕು. ಆ ಶೂಟ್ ಮಾಡಿದರೆ ಅಲ್ಲಿ ತಗಲಾಕಿರೋ ಸೈಡಲ್ಲಿ ತಗಲಾಕಿದ್ದಾರೆ ನೋಡಿ, ಆ ತಗಲಾಕಿರೋವಂಥವು 4 ಸರಿ ಶೂಟ್ ಮಾಡಿದರೆ ಅವು ಏನಾದರೂ ಒಂದು ಗಿಫ್ಟ್ ಟೇಪ್ ಕೊಡ್ತಾರೆ ನಿಮಗೆ. ಅದೇನು ಪ್ರತಿಯೊಬ್ಬರು ಆಟ ಆಡ್ಬೋದು, ಹುಡುಗರಾಗಲಿ ದೊಡ್ಡವರಾಗಲಿ ಎಲ್ಲರೂ ಆಟ ಆಡ್ಬೋದು. ಆ ಥರ ಇದು ಒಂಥರ ಶಾಪಿಂಗ್ ಮಾಲು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಈ ಥರ ಒಂದು ಆಟದ ಒಂದು ಇದಿರ್ತದೆ. ಹೊರಗಡೆ ಎಂಟ್ರಿ ಆಗ್ಬೇಕಾದ್ರೆ ನೀವು ಬೇಕಾದರೆ ಆಟ ಆಡ್ಬೋದು. ಅದು ಗನ್ ಕೊಡ್ತಾರೆ, ಗನ್ನಲ್ಲಿ ಶೂಟ್ ಮಾಡಬೇಕು. ಅದೇನು ಜಾಸ್ತಿ ಏನು ಸೌಂಡ್ ಏನು ಬರೋದಿಲ್ಲ. ಮಾಮೂಲು ಹುಡುಗರು ಆಟ ಆಡ್ತಕ್ಕಂಥ ಗನ್ನೇ ಅದು, ಏನು ಒರಿಜಿನಲ್ ಗನ್ ಏನಲ್ಲ. ಅದಕ್ಕೆ 4 ಸರಿ ಏನೋ ಶೂಟ್ ಮಾಡಿದರೆ ಆ ತಗಲಾಕಿರೋವಂಥವು ನಿಮಗೆ ಬೊಂಬೆಗಳಾಗಲಿ ಅಥವಾ ಒಂಥರ ಹಾರ್ಟ್ ಟೈಪು ಇರ್ತಕ್ಕಂಥ ಗೊಂಬೆ ಇದೆ ನೋಡಿ, ಆ ಥರ ಎಲ್ಲ ಕೊಡ್ತಾರೆ ನಿಮಗೆ. ಇಷ್ಟವಿದ್ದರೆ ಆಟ ಆಡ್ಬೋದು, ಇಲ್ಲಾಂದರೆ ಸುಮ್ಮನೆ ಇರ್ಬೋದು. ನೋಡಿ, ಯಾರೋ ಆಟ ಆಡ್ತಾಯಿದ್ದಾರೆ. ಅಲ್ಲೇ ಲೋಕಲ್ ಅವರಂತೆ ಬಂದಿದ್ದರು, ಆಟ ಆಡ್ತಾಯಿದ್ದಾರೆ. ನಾವು ಹಿಂಗೆ ಏನಕ್ಕೂ ಆಗಿ ಹೋಗಿದ್ವಿ, ಅಲ್ಲಿದ್ದ ಲಾಕ್ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ಮಾಡೋಣ ಅಂತೇಳಿ. ನೋಡಿ, 32 ಥರ ಉಪ್ಪಿನಕಾಯಿ ಇದೆ ಗುರು. ಒಂದು ಥರ ಅಲ್ಲ, 2 ಥರ ಅಲ್ಲ. ಅದೇನು ತಿಂಗಳಿಕ್ಕಿದ್ರು ವರ್ಷ ಇಕ್ಕಿದ್ರು ಏನು ಕೊಳೆಯಲ್ಲ, ಅದೇನೂ ಆಗೋದಿಲ್ಲ. ಆ ಥರ ಉಪ್ಪಿನಕಾಯಿ ತಯಾರು ಮಾಡಿ ಇಟ್ಟಿದ್ದಾರೆ. ನಿಮಗೂ ಯಾವ್ಯಾವ ಥರ ಉಪ್ಪಿನಕಾಯಿ ಬೇಕಂದರೆ ನಿಮಗೆ ಆ ಥರ ಉಪ್ಪಿನಕಾಯಿ ಸಿಗುತ್ತೆ. ಒಂದೇ ಒಂದು ಸರಿ ಹೋಗಿ ಬನ್ನಿ. ಅದಕ್ಕಾಗಿ ಅಂಥೇಳಿ ಹೋಗಬೇಡಿ. ಯಾವಾಗಾದರೂ ಆ ಕಡೆ ತುಮಕೂರು ಸೈಡ್ ಹೋದಾಗ ಒಂದು ಸರಿ ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿರ್ತಾರಲ್ಲ, ವಿಡಿಯೋ ಇದ್ದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಆ ಕಡೆ ಹೋದರೆ ದಯವಿಟ್ಟು ಒಂದೇ ಒಂದು ಸರಿ ಹೋಗಿ ಬನ್ನಿ. ಹೋಗಿ ಬರೋದಕ್ಕೇನು ಅಕಸ್ಮಾತ್ ಒಳಗಡೆ ಎಂಟ್ರಿ ಆಗೋದಕ್ಕೇನು ಏನು ದುಡ್ಡೇನು ಕೊಡೋ ಅಂಥ ಅವಶ್ಯಕತೆ ಇರೋಲ್ಲ. ನೋಡಿ, ಹಪ್ಪಳಗಳು, ಸಂಡಿಗೆಗಳು ಅಲ್ಲೇ ನಿಮ್ಗೆ ಯಾವ್ಯಾವ ಥರ ಹಪ್ಪಳ ಬೇಕಾದ್ರೆ ಕರಗಿಸಿ ನೋಡಿ, ತಿನ್ನಿಸಿ ಟ್ರಯಲ್ ಮಾಡಿ ಕೊಡ್ತಾರೆ ಬೇಕಾದ್ರೆ. ನೋಡಿ, ಬಟ್ಟೆಗಳು ನೋಡಿ, ಇವು ಯಾವ್ಯಾವ ಥರ ಅನ್ನೋದು ಎಕ್ಸ್ಪ್ಲೇನೇ ಮಾಡೋಕ್ಕೆ ಬರೋಲ್ಲ ನಮಗೆ. ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ ಸಾಂಬಾರು ಪದಾರ್ಥಗಳು. ಮನೆಗೆ ಒಳಗಡೆ ಎಲ್ಲ ಇಟ್ಕೊಂಡಿರ್ತಾರೆ. ಅವು ನಮ್ಗೆ ಯಾವ್ಯಾವ ಥರ ಅನ್ನೋದೇ ಇದು ಹೇಳೋಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ. ನಮ್ಗೆ ಅದನ್ನ ಹೆಸ್ರುಗಳು ಸಮೇತ ಒಂದೊಂದು ಗೊತ್ತೇ ಆಗಿರಲ್ಲ.
ಏನು ಕನ್ನಡದಲ್ಲೇ ಅಥವಾ ಇಂಗ್ಲೀಷಲ್ಲೇ ಬರೆದಿದ್ರೆ ಅದೇನೋ ಅರ್ಥ ಆಗುತ್ತೇನೋ. ಹಿಂದಿ ಇಂಗ್ಲೀಷುನಲ್ಲಿ ಬರೆದಿದ್ರೆ ಅದೇನು ನಮಗೇನು ಅರ್ಥ ಏನೋ ಆಗಲ್ಲ. ನೋಡಿ ಮಿಕ್ಚರು ಸುಮಾರು ಥರ ವೆರೈಟಿಗಳು ಇದ್ದಾವೆ. ಮಿಕ್ಚರ್ ತಿನ್ನೋಕ್ಕೆ ಚಳಿಗೆ ಬೇಕಾಗಿರ್ತಕ್ಕಂಥದ್ದು ತಿನ್ನೋ ಐಟಮ್ ಮಕ್ಕಳಿಗಾಗಿ ಅಥವಾ ಏನಾದರೂ ಮನೆಯಲ್ಲಿ ಫ್ರೀಯಾಗಿ ಕೂತ್ಕೊಂಡಿರೋ ಟೈಮಲ್ಲಿ ತಿನ್ನೋಂಥ ಮಿಕ್ಚರ್ಗಳು ಅದು ಸಾವಿರಾರು ಥರ ಇದೆ. ಒಂದು ಥರ ಅಲ್ಲ, ಎರಡು ಥರ ಅಲ್ಲ, ಸಾವಿರಾರು ಥರ ಮಿಕ್ಚರ್ಗಳಿದೆ. ನಿಮ್ಗೆ ಯಾವ ಥರ ಖಾರ ಐಟಮ್ಸ್ ಬೇಕು ಇಲ್ಲ ಸ್ವೀಟ್ ಐಟಮ್ ಬೇಕು, ಯಾವ ಥರ ಬೇಕಾದ್ರೂ ಸಿಗುತ್ತೆ. ನೋಡಿ ಎಲ್ಲ ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ದಯವಿಟ್ಟು ಮೇಲ್ಕೆತ್ತಕ್ಕೆ ಹೋಗ್ಬಿಡಿ, ವೀಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದು ಸತಿ ಎಂಟ್ರಿ ಆದರೆ ಒಳಗಡೆಗೆ ಸಾಕಷ್ಟು ಕೌಂಟ್ರುಗಳಿರ್ತವೆ, ಅಲ್ಲಲ್ಲಿ ಕೌಂಟ್ರುಗಳು. ಆ ಕೌಂಟ್ರ್ನಲ್ಲಿ ನಿಮಗೆ ಬಟ್ಟೆ ಬೇಕೋ, ಚಪ್ಪಲಿ ಬೇಕೋ, ಇಲ್ಲ ನಿಮಗೇನೇನು ಏನು ಬ್ಯಾಂಗಲ್ ಶೇಪ್ ಬೇಕೋ, ಇಲ್ಲ ಗಂಡು ಮಕ್ಕಳ ಬಟ್ಟೆ ಬೇಕೋ, ಇಲ್ಲ ಲೇಡೀಸ್ನ ಬೇಕು, ಯಾವ ಥರ ಇಲ್ಲ ಅನ್ನೋದು ಹಂಗೆ ಇಲ್ಲ. ನೋಡಿ ಇಲ್ಲಿ ಹಲ್ವಾ ಕೊಡ್ತಿದ್ದಾರೆ. ಯಾವ್ಯಾವ ಹಲ್ವಾ ತಿನ್ನಿಸ್ತಾರೆ ಏನೋ ಗೊತ್ತಿಲ್ಲ. ಇವರು ಹಲ್ವಾ ಬೇರೆ ಕೊಡ್ತಾರೆ ಇಲ್ಲಿ. ಸಾಕಷ್ಟು ಥರ ಹಲ್ವಾ ಇದೆ. ನೋಡಿ ನಮಗೂ ಒಂಚೂರು ಕೊಟ್ಟರು, ನಾವು ಒಂಚೂರು ಬಾಯಕ್ಕೆ ಹಾಕ್ಕೊಂಡ್ವಿ. ಹಾಗೆ ವಿಡಿಯೋ ಮಾಡ್ಕೊಂಡು ಈ ಕಡೆ ಬಂದ್ವಿ. ನೋಡಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಆ ವಿಡಿಯೋದಲ್ಲೆಲ್ಲನ. ಸಾವಿರಾರು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಶೇರ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಕಾಮೆಂಟಲ್ಲಿ ತಿಳಿಸಿ ನಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ನಿಮಗೆ ಇದು ಬೇಕು ಅನ್ನೋದು ಕಾಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಅದೇ ಥರನೇ ವಿಡಿಯೋ ಮಾಡ್ತೀವಿ ನಾವು. ನೋಡಿ ಒಂದು ಚಾಕು ಮತ್ತು ದಿನಬಳಕೆ ವಸ್ತು, ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನೆಲ್ಲ ಸಿಗುತ್ತೆ ನೋಡಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ನೋಡಿ ಚಪ್ಪಲಿಗಳು, ಶೂಗಳು, ಬೆಲ್ಟುಗಳು, ತಿರುಗಿ ಮೊಬೈಲ್ಸು. ನಿಮಗೆ ನೋಡಿ ಇದು ಯಾವುದು ಹಪ್ಪಳ ತೇಲಿಸ್ತಿರಲ್ಲ, ಅದೇ ಥರ ನಮ್ಮ ಕಡೆ ಎಲ್ಲ ಒಂಥರ ಎರಡು ಥರ ನೋಡಿರ್ತೀವಿ. ಇದೆಲ್ಲ ನೋಡಿ ಸುಮಾರು ಅಂದರೆ ಒಂದು 40-50 ಥರ ವೆರೈಟಿ ಇದೆ ನೋಡಿ. ಅಲ್ಲೇ ಕರಗಿಸಿ ಕೊಡ್ತಾರೆ ನಿಮ್ಗೆ ಬೇಕಾದ್ರೆ ತಿನ್ನೋದಕ್ಕೆ. ಚೆಕ್ ಮಾಡಿ ಬೇಕಾದ್ರೆ ತಗೊಂಬರ್ಬೋದು. ಟ್ರಯಲ್ ನೋಡಿ ಯಾವಾಗ ಒಂದು ಸರಿ ಹೋದಾಗ ಆ ಕಡೆ ತುಮಕೂರು ಅಂತರಸಳ್ಳಿ ಬೈಪಾಸಿಂದ ಸ್ವಲ್ಪ ಮುಂದೆ ಹೋದರೆ ತುಮಕೂರಿಗೆ ಹೋಗ್ಬೇಕಾರೆ ಅಲ್ಲೇ ರೋಡ್ ಸೈಡೇ ಇದೆ. ಇನ್ನೊಂದು ಸರಿ ಹೇಳ್ಬೇಕಂದ್ರೆ ಹೋಂಡಾ ಶೋರಮ್ ಮುಂದೆಗಡೆನೆ ಯಾವುದು ಮಾರುತಿ ಸುಜುಕಿ ಶೋರೂಮ್ ಇದೆಯಲ್ಲ, ಅದ್ರ ಮುಂದೆಗಡೆ ಇನ್ನೂ ಸ್ವಲ್ಪ ಬಂದರೆ ಹೋಂಡಾಯ್ ಶೋರೂಮ್ ಇದೆ, ಕಾರ್ ಹೋಂಡಾಯ್. ಅದ್ರ ಮುಂದೆಗಡೆನೇ ಇದು ಶಾಪಿಂಗ್ ಇರೋದು. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತೇಳಿ ಇದ್ರ ಹೆಸರು.